ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ. ಅದರಲ್ಲೂ ಸಹ ನಿನ್ನೆ ಏನು ನಾನು ಗೃಹಲಕ್ಷ್ಮಿ 23ನೇ ಕಂತು ಜಮಾ ಆಗಿದೆಯಾ, ಕೆಲವೊಂದಿಷ್ಟು ಕಮೆಂಟ್ಗಳು ಬರ್ತಾ ಇದೆ, ಪ್ರೂಫ್ ಏನಾದರೂ ಬಂದಿದೆಯಾ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ. ಅದರ ಬಗ್ಗೆನೂ ಅಪ್ಡೇಟ್ ತಿಳಿಸ್ಕೊಟ್ಟು, ಮತ್ತೆ ಇಂದಿರಾ ಕಿಟ್ಗೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರಿಂದ ಇಂದಿರಾ ಕಿಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಗುಡ್ ನ್ಯೂಸ್ ಇದೆ. ಆಮೇಲೆ 22ನೇ ಕಂತು ಬಗ್ಗೆ ಲೈವ್ ಅಪ್ಡೇಟ್ ಇದೆ. ಈ ಮೂರು ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ 22ನೇ ಕಂತಿಂದ ಹೇಳ್ಬಿಟ್ಟು 23ನೇ ಕಂತು ಏನಾಯ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಮೊದಲನೇದಾಗಿ 22ನೇ ಕಂತು ಇದುವರೆಗೂ ಸಹ ಸುಮಾರು ಅದೇ 75ರಿಂದ ಒಂದು 80% ಹತ್ತತ್ರ ಸುಮಾರು ಜಮಾ ಆಗಿರ್ಬೋದು. ಯಾಕೆಂದ್ರೆ ನಾವು ಎಲ್ಲರೂ ನಮ್ಮ ಕಮ್ಯುನಿಟಿ ಪೋಸ್ಟ್ಗೆ ಬಂದು ವೋಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ಆದ್ರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ. ಯಾರ್ಯಾರೆಲ್ಲ 22ನೇ ಕಂತು ಬಂದಿಲ್ಲ, ನೀವು ಕೂಡ ಕಮೆಂಟ್ ಮಾಡ್ತಾ ಇದೀರಿ, ಕಮ್ಯುನಿಟಿ ಪೋಸ್ಟ್ ಹಾಕಿ ಸರ್ ಎಷ್ಟು ಜನರಿಗೆ ಬಂತು, ನಮ್ಗಿನ್ನೂ 22ನೇ ಕಂತೇ ಬಂದಿಲ್ಲ ಅಂತ ಹೇಳಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು. ಸುಮಾರು 75ರಿಂದ 80% ಜನರಿಗೆ ಹಣ ಜಮಾ ಆಗಿರ್ಬೋದು. 72-73% ಈ ರೀತಿಯಾಗಿ ವೋಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಹಣ ಜಮಾ ಆಗಿರೋರು ತಪ್ಪದೆ ವೋಟ್ ಮಾಡಿ. ಈ ವಿಡಿಯೋ ಮಾಡಿದೆ 23ನೇ ಕಂತು ಜಮಾ ಆಗಿದೆ ಅಂತ ಕಮೆಂಟ್ ಬರ್ತಾ ಇದೆ, ನಿಜಾನಾ ಅಂತ ಹೇಳಿ. ಇದುವರೆಗೂ ಸಹ ಈ ಕ್ಷಣದವರೆಗೂ ಸಹ 23ನೇ ಕಂತು ಜಮಾ ಆಗಿದೆ ಅಂತ ಯಾರು ಕೂಡ ಪ್ರೂಫ್ ಕಳಿಸಿಲ್ಲ. ನಮ್ಮ ಪಕ್ಕದ ಮನೆಗೆ ಬಂದಿದೆ, ಅವ್ರಿಗೆ ಬಂದಿದೆ, ಇವ್ರಿಗೆ ಬಂದಿದೆ ಅಂತ ಹಾಕ್ತಾ ಇದ್ದಾರೆ. ಮತ್ತೆ ನಾ ಜಸ್ಟ್ 3 ಗಂಟೆ ಬಂತು, 7 ಗಂಟೆ ಬಂತು ಅಂತ ಹಾಕ್ತಾ ಇದ್ರೆ ಬಿಟ್ರೆ ಯಾರು ಕೂಡ ಪ್ರೂಫ್ ಕಳಿಸಿಲ್ಲ. ಓಕೆನಾ? ಹಣ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಇದೇ ರೀತಿ ಕಮೆಂಟ್ಗಳು ಬರ್ತಾ ಇರುತ್ತೆ. ಕೆಲವೊಂದೊಂದು ಫೇಕ್ ಆಗಿರುತ್ತೆ, ಕೆಲವೊಂದೊಂದು ನಿಜ ಆಗಿರುತ್ತೆ. ಯಾಕೆಂದ್ರೆ ಅದಾದ ನಂತರ ಹಣ ಬಿಡುಗಡೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆದಾಗ ಪ್ರೂಫ್ಗಳು ಬರಲಿಕ್ಕೆ ಶುರುವಾಗುತ್ತೆ. ಓಕೆನಾ? ಹಾಗಾಗಿ ಈ ಕ್ಷಣದವರೆಗೂ ಸಹ 23ನೇ ಕಂತು ಜಮಾ ಆಗಿರುವಂತಹ ಪ್ರೂಫ್ ಬಂದಿಲ್ಲ. ಓಕೆನಾ? ಇಂದಿರಾ ಕಿಟ್ಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಶುರು ಆಗುತ್ತೆ ಅಂತ ಮಾಡಿದ್ವಿ. ನೀವು ಈಗ ಬಂದಿರತಕ್ಕಂತ ಮಾಹಿತಿಯ ಪ್ರಕಾರ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಈಗ ಮುಂದಿನ ತಿಂಗಳಿಂದನೇ ನಾವು ಆಹಾರ ಕಿಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಆಲ್ರೆಡಿ ನಾವು ಸಮೀಕ್ಷೆಯನ್ನ ಮಾಡಿದ್ದೇವೆ. 10 kg ಅಕ್ಕಿ ಕೊಡೋದಕ್ಕಿಂತ 5 kg ಅಕ್ಕಿ ಜೊತೆಗೆ ಆಹಾರ ಕಿಟ್ ಅನ್ನ ಕೊಡೋದ್ರಿಂದ ಜನರಿಗೆ ಅನುಕೂಲ ಆಗುತ್ತೆ ಅಂತಾನೆ ಬಹುತೇಕ ಜನರು ಅವರ ಸಮೀಕ್ಷೆಯಲ್ಲಿ ಅವರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವು ಮುಂದಿನ ತಿಂಗಳೇ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತೀವಿ ಅಂತ ಹೇಳಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನ ಗೃಹಲಕ್ಷ್ಮಿ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ 19ನೇ ತಾರೀಕು ಏನು ಹಮ್ಮಿಕೊಳ್ಳಲಾಗಿತ್ತು ಅದನ್ನ ನವೆಂಬರ್ 28ಕ್ಕೆ ಮುಂದೂಡಲಾಗಿದೆ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ನವೆಂಬರ್ 19ನೇ ತಾರೀಕಿಗೆ ನಾವು ಅರ್ಜಿ ಸಲ್ಲಿಸಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರಿ, ನೀವು ಇನ್ನೊಂದು ವಾರ ವೇಟ್ ಮಾಡಬೇಕಾಗುತ್ತೆ. ನವೆಂಬರ್ 28ನೇ ತಾರೀಕು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಏನಿದೆ ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದ್ರೆ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ನೋಡುತ್ತಿರುವಂತ ಎಲ್ಲರೂ ಸಹ ಲೈಕ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.